ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿ ಇತಿಹಾಸ ಅಧ್ಯಾಯ 2 ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಕಾಲ ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ರಜಪೂತ ಮನೆತನಗಳು, ರಜಪೂತ ಅರಸರು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳು ಯಾವುವು? ರಜಪೂತರ ಮನೆತನಗಳು: ಗುರ್ಜರ ಪ್ರತಿಹಾರರು, ಗಹಡ್ವಾಲರು, ಪರಮಾರರು, ಚಂದೇಲರು, ಚೌಹಾಣರು. ಇದರ ಜೊತೆಗೆ ರಜಪೂತರ ಕೊಡುಗೆಗಳನ್ನು ಅಭ್ಯಾಸ ಮಾಡಿ. ಈ ಒಂದು ತರಗತಿಯಲ್ಲಿ ಇಂದು ನಾವು ಕಲಿಯುವಂತಹ ಕಲಿಕಾಂಶಗಳು ಯಾವುವೆಂದರೆ ಟರ್ಕರ ಆಗಮನ, ಮಹಮ್ಮದ್ ಗಜ್ನಿ ಮತ್ತು ಮಹಮ್ಮದ್ ಗೋರಿಯ ದಾಳಿಗಳು, ಭಾರತದ ಮೇಲೆ ನಡೆಸಿದಂತಹ ದಾಳಿಗಳು, ಅದರ ಪರಿಣಾಮಗಳು ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ಮಕ್ಕಳೇ, ಉತ್ತರ ಭಾರತದಲ್ಲಿ ರಜಪೂತರ ಸಣ್ಣ ಸಣ್ಣ ರಾಜ್ಯಗಳು ಅವನತಿಯನ್ನು ಹೊಂದಿದವು. ಈ ಸಣ್ಣ ಸಣ್ಣ ರಾಜ್ಯಗಳು ಅವನತಿಯಾದ ಕಾರಣ ರಜಪೂತರಿದ್ದಂತಹ ಒಂದು ಸೈನಿಕ ದೌರ್ಬಲ್ಯ, ರಜಪೂತ ಅರಸರಲ್ಲಿದ್ದಂತಹ ಒಂದು ಅಸಮರ್ಥ ದೊರೆಗಳ ಒಂದು ಕಾರಣದಿಂದ ಟರ್ಕರು ಭಾರತದ ಒಳಗೆ ಪ್ರವೇಶಿಸಲು ಕಾರಣವಾಯಿತು. ರಜಪೂತರು ಸಣ್ಣ ಸಣ್ಣ ರಾಜ್ಯಗಳ ಒಂದು ಪತನ ಆಯಿತು. ಮೊಟ್ಟ ಮೊದಲು ಟರ್ಕರು ಸಾಮ್ರಾಜ್ಯವನ್ನು ಕಟ್ಟಿದರು. ಅರಬ್ಬರು 8ನೇ ಶತಮಾನದ ಮೇಲೆ, 8ನೇ ಸಾಮಾನ್ಯ ಶಕ 8ನೇ ಶತಮಾನದಲ್ಲಿ ಸಿಂಧ್ ಪ್ರಾಂತ್ಯದ ಮೇಲೆ ಪದೇ ಪದೇ ದಾಳಿಯನ್ನು ಮಾಡಿ ವಿಫಲರಾಗ್ತಾರೆ. ಆದರೂ ಸಹ ಸಿಂಧಿನ ಮೇಲೆ ಆಗಿಂದಾಗೆ ದಾಳಿಗಳು, ಈ ಒಂದು ದಾಳಿಗಳ ಒಂದು ಒತ್ತಡ ಅನ್ನೋದು ನಡೀತಾ ಇರುತ್ತೆ. ಟರ್ಕರು ಭಾರತದಲ್ಲಿ ಸಾಮ್ರಾಜ್ಯ ಅನ್ನೋದು ಸ್ಥಾಪನೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಅವರು ಬಂದಿರಲಿಲ್ಲ. ಆದರೆ ಇಲ್ಲಿರುವಂತಹ ರಜಪೂತ ಅರಸರ ಒಂದು ಸೈನಿಕ ದೌರ್ಬಲ್ಯ, ರಜಪೂತರಲ್ಲಿದ್ದಂತಹ ಒಂದು ದ್ವೇಷ, ಅಸೂಯೆ, ಹಗೆತನ ಈ ಒಂದು ಟರ್ಕರಿಗೆ ಅವಕಾಶವನ್ನು ಮಾಡಿಕೊಟ್ಟು ಭಾರತವನ್ನು ಪ್ರವೇಶಿಸಲು. ಈ ಟರ್ಕರು ಮಧ್ಯ ಏಷ್ಯಾದ ಭೂಭಾಗವಾದಂತಹ ಮಂಗೋಲಿಯನ್ ನಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿ ಅಲೆಮಾರಿ ಒಂದು ಬುಡಕಟ್ಟಿಗೆ ಸೇರಿದಂತಹ ಜನಾಂಗ ಭಾರತವನ್ನು ಪ್ರವೇಶ ಮಾಡ್ತಾರೆ. ಹಾಗಾದರೆ ಈ ಒಂದು ಬುಡಕಟ್ಟಿನ ಮೂಲ ಸ್ಥಾಪಕ ಯಾರು ಅಂದರೆ ಅಲತ್ತಗಿ. ಈತ ಅಫ್ಘಾನಿಸ್ತಾನದ ಗಜ್ನಿ ಎಂಬಲ್ಲಿ ಸಾಮಾನ್ಯ ಶಕ 963ರಲ್ಲಿ ಒಂದು ರಾಜ್ಯವನ್ನು, ಸ್ವತಂತ್ರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಯಾವ ಭಾಗದಲ್ಲಿ? ಅಫ್ಘಾನಿಸ್ತಾನದ ಗಜ್ನಿ ಎಂಬಲ್ಲಿ 900 ಸಾಮಾನ್ಯ ಶಕ 963ರಲ್ಲಿ ಸ್ವತಂತ್ರವಾದಂತಹ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿಂದ ಗಜ್ನಿ ಟರ್ಕರಿಗೂ ಮತ್ತು ರಜಪೂತರ ನಡುವೆ ಆಗಿಂದಾಗೆ ದಾಳಿಗಳು, ಯುದ್ಧಗಳು ನಡೆಯುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಮಕ್ಕಳೇ, ಈ ಮನೆತನಗಳು ಯಾವ ಭಾಗದಿಂದ ಬಂದವು ಅಂದರೆ ಮಧ್ಯ ಏಷ್ಯಾದ ಭೂಭಾಗವಾದಂತಹ ಮಂಗೋಲಿಯನ್ನಲ್ಲಿ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ
ಜನಾಂಗದ ಮೂಲ ಪುರುಷ ಯಾರು ಅಂದರೆ ಅಲಕ್ತಗಿ. ಈತ ಗಜ್ನಿಯಲ್ಲಿ, ಅಫ್ಘಾನಿಸ್ತಾನದ ಈ ಭಾಗದಲ್ಲಿ ಬರುತ್ತೆ ನೋಡಿ. ಈ ಗಜ್ನಿ ಈ ಭಾಗದಲ್ಲಿ ಬರುತ್ತೆ. ಗಜ್ನಿಯಲ್ಲಿ ಒಂದು ಸಣ್ಣ ರಾಜ್ಯ, ಸ್ವತಂತ್ರ ರಾಜ್ಯವನ್ನ ಅಲಿತ್ತಗಿ ಸ್ಥಾಪನೆ ಮಾಡ್ತಾರೆ. ಈ ಸಿಂಧ್ ಮೇಲೆ ಪದೇ ಪದೇ ದಾಳಿ ಮಾಡಿ ಟರ್ಕರು ಮೊದಲು ವಿಫಲರಾಗ್ತಾರೆ. ಆದರೂ ಸಹ ಈ ಸಿಂಧನ್ನು ವಶಪಡಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಹಾಗಾದ್ರೆ ಟರ್ಕರು, ಗಜ್ನಿಯ ಟರ್ಕರು ನಮ್ಮ ಭಾರತವನ್ನ ಪ್ರವೇಶಿಸುವುದಕ್ಕೆ ಇಲ್ಲಿದ್ದಂತಹ ರಜಪೂತರ ಮನೆತನಗಳು, ಸಣ್ಣ ಸಣ್ಣ ಮನೆತನಗಳಲ್ಲಿ ಒಡಕು, ದ್ವೇಷ, ಹಗೆತನ ಇತ್ತು. ಇದು ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತು ನಮ್ಮ ಭಾರತವನ್ನ ಪ್ರವೇಶಿಸುವುದಕ್ಕೆ. ಅಲಕ್ತೆಗಿ ಅಫ್ಘಾನಿಸ್ತಾನದ ಗಜ್ನಿ ಎಂಬಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ರೀತಿಯಾಗಿ ರಜಪೂತರ ಮನೆತನಕ್ಕೂ ಮತ್ತು ಭಾರತದಲ್ಲಿದ್ದಂತಹ ರಜಪೂತ ಮನೆತನ ಮತ್ತು ರಜಪೂತರ ನಡುವೆ ಆಗಿಂದಾಗೆ ಯುದ್ಧಗಳೆಲ್ಲದು ನಡೀತಾರೆ. ನಂತರ ಬರುವಂತಹದ್ದು ಮಹಮ್ಮದ್ ಗಜ್ನಿ. ಮಹಮ್ಮದ್ ಗಜ್ನಿ ಗಜ್ನಿ ಈತ ಸಾಮಾನ್ಯ ಶಕ 999ರಲ್ಲಿ ಗಜ್ನಿ ಸಿಂಹಾಸನವನ್ನ ಏರ್ತಾನೆ. ಸಾಮಾನ್ಯ ಶಕ 999ರಲ್ಲಿ ಗಜ್ನಿ ಸಿಂಹಾಸನವನ್ನ ಏರಿದಂತಹ ಮಹಮ್ಮದ್ ಗಜ್ನಿ ಈತ ಭಾರತದ ಮೇಲೆ 17 ಬಾರಿ ದಾಳಿಯನ್ನ ಮಾಡ್ತಾನೆ. ಇತಿಹಾಸದಲ್ಲಿಯೇ ಪ್ರಖ್ಯಾತಿಯನ್ನ ಪಡೆದಂತಹ ಒಂದು ದೇವಾಲಯ ಗುಜರಾತಿನಲ್ಲಿರುವಂತಹ ಸೋಮನಾಥ ದೇವಾಲಯ. ಈ ದೇವಾಲಯ ಸಂಪದ್ಭರಿತವಾದಂತಹ ಒಂದು ದೇವಾಲಯವಾಗಿರುತ್ತೆ. ಅದೇ ರೀತಿಯಾಗಿ ಸೌರಾಷ್ಟ್ರದ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ಭಾರತದ ಮೇಲೆ ಒಟ್ಟು 17 ಬಾರಿ ದಾಳಿ ಮಾಡುವುದಕ್ಕೆ ರಜಪೂತರಿದ್ದಂತಹ ಒಂದು ದೌರ್ಬಲ್ಯ, ಸೈನಿಕರ ಒಂದು ದೌರ್ಬಲ್ಯ ಎಲ್ಲ ಕಾರಣ ಆಗುತ್ತೆ. ಈ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂತಹ ಒಂದು ಚಿನ್ನಾಭರಣ ಸಂಪತ್ತನ್ನ ತನ್ನ ಪ್ರದೇಶ ಗಜ್ನಿಗೆ ಸಾಗಿಸ್ತಾನೆ. ಯಾರು? ಗಜ್ನಿ ಮಹಮ್ಮದ್. ಒಟ್ಟು ಎಷ್ಟು ಬಾರಿ ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡಿದ? 17 ಬಾರಿ. ಹಾಗಾದರೆ ಈತ ನಮ್ಮ ಭಾರತದಲ್ಲಿ ಸಾಮ್ರಾಜ್ಯ ಅನ್ನೋದನ್ನು, ಟರ್ಕರ ಸಾಮ್ರಾಜ್ಯ ಅನ್ನೋದನ್ನು ಸ್ಥಾಪನೆ ಮಾಡುವಂತಹ ಒಂದು ಉದ್ದೇಶದಿಂದ ಭಾರತಕ್ಕೆ ಬಂದಿರಲಿಲ್ಲ. ಈತನಿಗೆ ಗೊತ್ತಿತ್ತು ಭಾರತದಲ್ಲಿರುವಂತಹ ದೇವಾಲಯಗಳಲ್ಲಿ ಸಂಪತ್ತನ್ನದು ಇದೆ. ಈ ಉದ್ದೇಶದಿಂದ ಆತ 17 ಬಾರಿ ನಮ್ಮ ಭಾರತದ ಮೇಲೆ ದಾಳಿಯನ್ನ ಮಾಡಿದ. ನಂತರ ಬರುವಂತಹ ಒಂದು ಮನೆತನ ಘೋರಿ ಮನೆತನ. ನಂತರ ಬರುವಂತಹ ಒಂದು ಮನೆತನ ಘೋರಿ ಮನೆತನ. ಈ ಒಂದು ಘೋರ್ ಎನ್ನುವಂತಹ ಪ್ರಾಂತ್ಯದಲ್ಲಿ ಶಾನ್ಸ್ ಬಾನಿ ಮನೆತನಕ್ಕೆ ಸೇರಿದಂತಹ ಟರ್ಕ್ ಸಂತತಿ. ಈ ಟರ್ಕ್ ಸಂತತಿ ಗಜ್ನಿ ಮನೆತನದ ಅವನತಿಯ ನಂತರ ಘೋರಿ ಮನೆತನವನ್ನ ಸ್ಥಾಪನೆ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಮಹಮ್ಮದ್ ಘೋರಿ ಮನೆತನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಫ್ಘಾನಿಸ್ತಾನದ ಘೋರ್ ಎನ್ನುವಂತಹ ಪ್ರಾಂತ್ಯದಲ್ಲಿ ಶಾನ್ಸ್ ಬನ್ ಎನ್ನುವಂತಹ ಒಂದು ಮನೆತನ ಟರ್ಕರ ಸಂತತಿ ಅನ್ನೋದು ಪ್ರಾಬಲ್ಯಕ್ಕೆ ಬರುತ್ತದೆ. ಘೋರ್ ಎನ್ನುವಂತಹ ಮನೆತನದಲ್ಲಿ ಶಾನ್ಸ್ ಬನ್ ಎನ್ನುವಂತಹ
ಇವರು ತಮ್ಮ ಪ್ರಾಬಲ್ಯವನ್ನ ಘೋರ್ನಲ್ಲಿ ಸ್ಥಾಪನೆ ಮಾಡಿಕೊಳ್ತಾರೆ. ಆಗ ಗಜ್ನಿ ಮನೆತನ ಅನ್ನೋದು ಅವನಲ್ಲಿ ಆಗುತ್ತದೆ. ಘೋರ್ ಮನೆತನ ಪ್ರಾಬಲ್ಯಕ್ಕೆ ಬಂದಾಗ ಗಜ್ನಿ ಮನೆತನ ಅನ್ನೋದು ಪ್ರಾಬಲ್ಯಕ್ಕೆ ಬರುತ್ತೆ. ಈ ಘೋರ್ ಮನೆತನಕ್ಕೆ, ಘೋರ್ ಸಾಮ್ರಾಜ್ಯಕ್ಕೆ ಸಿಂಹಾಸನವನ್ನ ಗಿಯಾಸುದ್ದೀನ್ ಮಹಮ್ಮದ್ ಸಿಂಹಾಸನವನ್ನ ಹೇಳ್ತಾನೆ. ಗಿಯಾಸುದ್ದೀನ್ ಮಹಮ್ಮದನ ತಮ್ಮ ಮುಜಾಹಿದ್ದೀನ್ ಮಹಮ್ಮದ್ ಈತನನ್ನ ಭಾರತದಲ್ಲಿ ಟರ್ಕರ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಲು ಕಳಿಸ್ಕೊಡ್ತಾರೆ. ಹಾಗಾದ್ರೆ ಮಕ್ಕಳೇ, ಗಿಯಾಸುದ್ದೀನ್ ಮಹಮ್ಮದ್ ಭಾರತದಲ್ಲಿ ಟರ್ಕರ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಆತನ ತಮ್ಮನಾದಂತಹ ಯಾರು ಮುಜಾಹಿದ್ದೀನ್ಗೆ ಕಳಿಸ್ಕೊಡ್ತಾನೆ. ಈತನನ್ನ ಮುಜಾಹಿದ್ ಮಹಮ್ಮದ್ನನ್ನ ಇತಿಹಾಸಕಾರರು ಮಹಮ್ಮದ್ ಗೋರಿ ಅಂತ ಬಿಟ್ಟು ಕರ್ತಾರೆ. ಈ ಹಿಂದೆ ಸಿಂಧ್ ಪ್ರಾಂತ್ಯದ ಮೇಲೆ ಟರ್ಕರು ನಡೆಸಿದಂತಹ ಒಂದು ದಾಳಿಯನ್ನ ಅನುಸರಿಸಿ ಈತನು ಸಹ ಸಿಂಧನ್ನ ವಶಪಡಿಸಿಕೊಳ್ಳಲು ಮುಲ್ತಾನ್ಗೆ ಮುತ್ತಿಗೆಯನ್ನ ಹಾಕ್ತಾನೆ. ಇದೇ ಈತನ ಒಂದು ಮೊದಲ ದಂಡಯಾತ್ರೆ ಆಗಿರುತ್ತದೆ. ಟರ್ಕರ ಅಧೀನದಲ್ಲಿದ್ದಂತಹ ಸಿಂಧನ್ನ ವಶಪಡಿಸಿಕೊಳ್ಳಲು ಆತ ಮುಲ್ತಾನ್ಗೆ ಮುತ್ತಿಗೆಯನ್ನ ಹಾಕ್ತಾನೆ. ಇದು ಇವನ ಮೊದಲ ದಂಡಯಾತ್ರೆ ಆಗುತ್ತೆ. ನಂತರ ಈತ ಗುಜರಾತಿನ ಅನಿಲ್ವಾಡದ ಮೇಲೆ ದಾಳಿಯನ್ನ ಮಾಡ್ತಾನೆ. ಆದರೆ ಅಲ್ಲಿ ತನ್ನ ಸೋಲು ಅನ್ನೋದು ಆಗುತ್ತೆ. ಈ ಮಹಮ್ಮದ್ ಗೋರಿ ಒಂದು ಮುಲ್ತಾನಿನ ಮೂಲಕ ದಂಡಯಾತ್ರೆ ಮಾಡ್ತಾನೆ. ಎರಡನೆಯದು ಗುಜರಾತಿನ ಅನಿಲವಾಡದ ಮೇಲೆ ದಾಳಿ ಮಾಡಿ ಅಲ್ಲಿ ಸೋಲನ್ನ ಅನುಭವಿಸ್ತಾನೆ. ನಂತರ ಪೇಶಾವರನ್ನ ಗೆಲ್ತಾನೆ. ನೋಡಿ, ತನ್ನ ಒಂದು ಯೋಜನೆಯನ್ನ ಬದಲಾಯಿಸಿಕೊಂಡು ಉತ್ತರ ಭಾರತದ ಕಡೆ ತನ್ನ ಒಂದು ಗಮನ ಅನ್ನೋದನ್ನ ಬರುತ್ತೆ. ಅಂದ್ರೆ ಗಮನವನ್ನ ಹೋಗ್ತಾನೆ. ಲಾಹೋರಿನ ಕಡೆ ತನ್ನ ಗಮನವನ್ನ ತೆಗೆದುಕೊಂಡು ಹೋಗಿ ಲಾಹೋರನ್ನು ಸಹ ಗೆಲ್ತಾನೆ. ಲಾಹೋರಿನಲ್ಲಿದ್ದಂತಹ ಖುಸ್ರು ಮಲ್ಲಿಕ್ ಮಹಮ್ಮದ್ ಗೋರಿಗೆ ಶರಣಾಗ್ತಾನೆ. ಲಾಹೋರನ್ನ ತನ್ನ ಒಂದು ಕೇಂದ್ರವನ್ನಾಗಿ ಮಾಡಿಕೊಂಡು ಉತ್ತರ ಭಾರತದ ಬಯಲಿನ ಕಡೆ ನುಗ್ತಾನೆ. ಮಹಮ್ಮದ್ ಗೋರಿಯ ಈ ಒಂದು ದಾಳಿಯನ್ನ ಆಗ ದೆಹಲಿಯಲ್ಲಿದ್ದಂತಹ ಮೂರನೇ ರಾಜ ಚೌಹಾಣರ ಪ್ರಖ್ಯಾತ ಅಂದರೆ ಪೃಥ್ವಿರಾಜ್ ಎದುರಿಸ್ತಾನೆ. ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜನಿಗೆ ಮೊದಲ ಕದನ ಸಾಮಾನ್ಯ ಶಕ 1191ರಲ್ಲಿ ತರೈ ಎನ್ನುವಂತಹ ಒಂದು ಸ್ಥಳದಲ್ಲಿ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ನಡುವೆ ಯುದ್ಧ ಅನ್ನೋದು ಆಗುತ್ತೆ. ಮೊದಲ ತರೈ ಕದನದಲ್ಲಿ ಮಹಮ್ಮದ್ ಗೋರಿ ಸೋಲನ್ನ ಅನುಭವಿಸ್ತಾನೆ. ಪೃಥ್ವಿರಾಜ್ ಚೌಹಾನಿಗೆ ಗೆಲುವು ಅನ್ನೋದು ಆಗುತ್ತೆ. ಮಹಮ್ಮದ್ ಗೋರಿ ಈ ಒಂದು ಸೋಲನ್ನ ಅನುಭವಿಸಿ ತನ್ನ ಪ್ರಾಂತ್ಯವಾದಂತಹ ಘೋರ್ಗೆ ಮರಳುತ್ತಾನೆ. ಮರಳಿ ಎಲ್ಲ ಸಿದ್ಧತೆಯೊಂದಿಗೆ, ಸೈನಿಕ ಸಿದ್ಧತೆಯೊಂದಿಗೆ ಮತ್ತೆ ಭಾರತಕ್ಕೆ ಮರಳಿ ಪೃಥ್ವಿರಾಜ್ ಚೌಹಾನ್ ಜೊತೆ ಯುದ್ಧವನ್ನ ಮಾಡ್ತಾನೆ. ಅದೇ ಎರಡನೇ ತರೈ
ಕದನ 1192ರಲ್ಲಿ. ಹಾಗಾದರೆ ಮಕ್ಕಳೇ, ಎರಡನೇ ತರೈ ಕದನ ಮಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ನಡುವೆ ಎರಡನೇ ತರೈ ಕದನ ಅನ್ನೋದು ನಡೆಯುತ್ತೆ. ಈ ಕದನದ ಪರಿಣಾಮ ಏನು ಆಯಿತು ಅಂದರೆ, ಮಹಮ್ಮದ್ ಘೋರಿ ಜಯವನ್ನು ಪಡಿತಾನೆ, ಪೃಥ್ವಿರಾಜ್ ಚೌಹಾಣ್ ಸೋಲನ್ನು ಅನುಭವಿಸಿ ಶರಣಾಗತಿಯಾಗ್ತಾನೆ. ಶರಣಾಗತಿಯಾಗಿ ಸ್ವಲ್ಪ ದಿನಗಳ ಕಾಲ ಆಡಳಿತವನ್ನು ಮುಂದುವರಿಸಿಕೊಂಡು ತಾನೆ. ಹಾಗಾದರೆ ಮಹಮ್ಮದ್ ಘೋರಿ ಎರಡನೇ ತರೈ ಕದನದಲ್ಲಿ ಜಯವನ್ನು ಪಡಿಸೋದಕ್ಕೆ ಕಾರಣ ಅಂದರೆ, ಆತನಲ್ಲಿ ಟರ್ಕರ ಒಂದು ಸೈನ್ಯ ಪಡೆ ಇತ್ತು. ಆ ಸೈನಿಕರು ಬಿಲ್ಲುಗಾರಿ ವಿದ್ಯೆಯಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು. ಅದರ ಜೊತೆಗೆ ವೇಗವಾಗಿ ಶೀಘ್ರವಾಗಿ ಚಲಿಸುವಂತಹ ಒಂದು ಅಶ್ವದಳ ಅನ್ನೋದು, ಅಶ್ವದಳ ಸೈನಿಕ ಪಡೆ ಅನ್ನೋದು ಮಹಮ್ಮದ್ ಘೋರಿ ಹತ್ರ ಇತ್ತು. ಅದೇ ನಿಧಾನವಾಗಿ ಚಲಿಸುವಂತಹ ಆನೆಗಳ ಒಂದು ಗಜಪಡೆ ಅನ್ನೋದು ಪೃಥ್ವಿರಾಜನ ಹತ್ತಿರ ಇತ್ತು. ಈ ಟರ್ಕರ ಸೈನಿಕರಿಗೆ ಉತ್ತಮವಾದಂತಹ ಒಂದು ತರಬೇತಿ ಇತ್ತು. ಎಲ್ಲ ಸಿದ್ಧತೆಯೊಂದಿಗೆ ಪೃಥ್ವಿರಾಜ್ ಚೌಹಾಣನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಈ ಕಾರಣದಿಂದ ಪೃಥ್ವಿರಾಜ್ ಚೌಹಾಣ್ ಸೋಲನ್ನು ಅನುಭವಿಸ್ತಾನೆ. ಹಾಗಾದರೆ ಮೊದಲ ತರೈ ಕದನ, ಎರಡನೇ ತರೈ ಕದನ ಮಹಮ್ಮದ್ ಘೋರಿಯ ಬಗ್ಗೆ ಪೃಥ್ವಿರಾಜ್ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಬರೀತಾನೆ. ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಎರಡು ಕದನಗಳು, ಮೊದಲ ತರೈ ಕದನ, ಎರಡನೇ ತರೈ ಕದನ. ನಂತರ ಒಂದನೇ ತರೈ ಕದನ ಪರಿಣಾಮದಲ್ಲಿ, ಒಂದನೇ ತರೈ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣನಿಗೆ ಜಯವನ್ನು ತಂದುಕೊಟ್ಟಂತಹ ಗೋವಿಂದರಾಯಿ, ಬೋಲಾ ಇವರಿಬ್ಬರೂ ಸಹ ಎರಡನೇ ತರೈ ಕದನದಲ್ಲಿ ಕೊಲ್ಲಲ್ಪಡ್ತಾರೆ. ನಂತರ ಪೃಥ್ವಿರಾಜ್ ಸೆರೆಯಾಗಿ ಶರಣಾಗತಿಯನ್ನು ಹೊಂದ್ತಾನೆ. ಈ ರೀತಿಯಾಗಿ ಮಹಮ್ಮದ್ ಘೋರಿ ಭಾರತದಲ್ಲಿ ಗೆದ್ದಂತಹ ಪ್ರದೇಶಗಳ ಒಂದು ಆಡಳಿತವನ್ನು ನೋಡಿಕೊಳ್ಳಲು ಗುಲಾಮರನ್ನು ನೇಮಿಸಿ ತನ್ನ ಒಂದು ಪ್ರಾಂತ್ಯಕ್ಕೆ ಮರಳುತ್ತಾನೆ. ಆ ತೆರಳಬೇಕಾದ್ರೆ ತನ್ನ ಪ್ರಾಂತ್ಯಕ್ಕೆ ಹೋಗಬೇಕಾದ್ರೆ ಹೋಗುವ ದಾರಿಯಲ್ಲಿ ಸಾವನ್ನ ಅಪ್ತಾನೆ ಮಹಮ್ಮದ್ ಘೋರಿ. ಇಲ್ಲಿಯವರೆಗೆ ನಾವು ಮೊದಲ ತರೈ ಕದನ, ಎರಡನೇ ತರೈ ಕದನ ಅನ್ನೋದನ್ನು ಮಕ್ಕಳೇ ನಾವು ನೋಡಿದ್ವಿ. ಸಿಂಧ್ ಪ್ರಾಂತ್ಯದ ಮೂಲಕ ಮುಲ್ತಾನಿನ ಕಡೆ ಮುತ್ತಿಗೆ ಹಾಕಂತಹ ಮೊದಲ ದಂಡಯಾತ್ರೆ ಮಹಮ್ಮದ್ ಘೋರಿದಾಗಿರುತ್ತೆ. ಈಗ ಮಹಮ್ಮದ್ ಘೋರಿ, ಮಹಮ್ಮದ್ ಗಜ್ನಿಯ ನಂತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಸುಲ್ತಾನರು, ಡೆಲ್ಲಿ ಸುಲ್ತಾನ. ಈ ಮಹಮ್ಮದ್ ಘೋರಿ ಮತ್ತು ಮಹಮ್ಮದ್ ಗಜ್ನಿ ನಂತರ ರಾಜಕೀಯವಾದಂತಹ ಒಂದು ಪರಿಣಾಮ ಏನು ಆಯಿತು ಅಂದರೆ, ಆಡಳಿತ ವ್ಯವಸ್ಥೆಯಲ್ಲಿ ರಜಪೂತರ ಒಂದು ಆಡಳಿತ ವ್ಯವಸ್ಥೆಗಿಂತಲೂ ಮಹಮ್ಮದ್ ಗಜ್ನಿಯ ನಂತರ ನಡೆದಂತಹ ಒಂದು ಆಡಳಿತ ವ್ಯವಸ್ಥೆ ಭಿನ್ನವಾಯಿತು. 12ನೇ ಶತಮಾನದಲ್ಲಿ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಒಂದು ರಾಜಕೀಯ ವ್ಯವಸ್ಥೆ ಮರೆಯಾಯಿತು. ಒಂದು ಕೇಂದ್ರ ಸರ್ಕಾರ ಅನ್ನೋದು ಸ್ಥಾಪನೆಯಾಯಿತು. ಈ ಕೇಂದ್ರ ಸರ್ಕಾರದಲ್ಲಿ ಅಪರಿಮಿತವಾದಂತಹ ಒಂದು ಅಧಿಕಾರನ ಸುಲ್ತಾನನು ಪಡ್ಕೊಂಡ. ನೋಡಿ, ಉತ್ತರ ಭಾರತದಲ್ಲಿ ಹರ್ಷವರ್ಧನನ ಕಾಲದ ನಂತರ ಏಕರೂಪ ಆಡಳಿತ ಅನ್ನೋದು
ಏಕರೂಪ ಆಳ್ವಿಕೆ ಅನ್ನೋದು ಪ್ರಾರಂಭವಾಗಿದ್ದು ಸುಲ್ತಾನರ ಕಾಲದಲ್ಲಿ. ಈ ಒಂದು ಏಕರೂಪ ಆಡಳಿತದ ನಂತರ ಆಡಳಿತ ಪದ್ಧತಿಯಲ್ಲಿ ಭಿನ್ನತೆ ಅನ್ನೋದನ್ನು ನಾವು ನೋಡ್ತೀವಿ. ಸುಲ್ತಾನನು ಅಪರಿಮಿತವಾದಂತಹ ಅಧಿಕಾರವನ್ನು ಪಡ್ಕೊಂಡು ಸೈನಿಕರನ್ನ ನೇಮಿಸುವ, ಅಧಿಕಾರಿಗಳನ್ನ ನೇಮಿಸುವ, ವಜಾಗೊಳಿಸುವ ಒಂದು ಅಧಿಕಾರ ಅನ್ನೋದನ್ನ ಸುಲ್ತಾನನು ಪಡ್ಕೊಂಡಿದ್ದ. ಸೈನಿಕರು ಸುಲ್ತಾನನಿಗೆ ನಿಷ್ಠಾವಂತರಾಗಿದ್ದರು. ಈ ಎಲ್ಲ ಒಂದು ವ್ಯವಸ್ಥೆ ಅನ್ನೋದನ್ನು ನಾವು ಮಹಮ್ಮದ್ ಗೋರಿಯ ನಂತರ ರಾಜಕೀಯದಲ್ಲಿ ಒಂದು ಭಿನ್ನತೆಯನ್ನು ಕಾಣ್ತೀವಿ. ಇವರ ನಂತರ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಮಾಡಿದರು. ಮಹಮ್ಮದ್ ಗೋರಿ ತಾನು ಗೆದ್ದಂತಹ ಪ್ರದೇಶಗಳನ್ನು ಬಿಟ್ಟು ತನ್ನ ಗುಲಾಮನಾದಂತಹ ಕುತುಬುದ್ದೀನ್ ಐಬಕನಿಗೆ ಬಿಟ್ಟು ತನ್ನ ಒಂದು ಪ್ರಾಂತ್ಯಕ್ಕೆ ಮರಳುತ್ತಾನೆ. ಮಹಮ್ಮದ್ ಗೋರಿಯ ನಿಷ್ಠಾವಂತ ಗುಲಾಮನಾದಂತಹ ಕುತುಬುದ್ದೀನ್ ಐಬಕ್ ಈತ ಭಾರತದಲ್ಲಿ ಮಹಮ್ಮದ್ ಗೋರಿ ಗೆದ್ದಂತಹ ಒಂದು ಭೂಭಾಗದ ಮೇಲೆ ಭದ್ರವಾದಂತಹ ಅಧಿಕಾರ ಅನ್ನೋದನ್ನು ಸ್ಥಾಪನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಕುತುಬುದ್ದೀನ್ ಐಬಕ್ ಈತ ಚೌಹಾಣರ ರಾಜಧಾನಿಯಾದಂತಹ ದೆಹಲಿಯನ್ನ ತನ್ನ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. ಈ ಕುತುಬುದ್ದೀನ್ ಐಬಕ್ ದೆಹಲಿಯ ಮೇಲೆ ಸಂಪೂರ್ಣವಾದಂತಹ ಅಧಿಕಾರವನ್ನ ವಹಿಸಿಕೊಳ್ತಾನೆ. ಈ ರೀತಿಯಾಗಿ ಟರ್ಕರ ಒಂದು ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ ಗುಲಾಮಿ ಸಂತತಿಯಿಂದ. ಇಲ್ಲಿಯವರೆಗೆ ದೆಹಲಿ ಸುಲ್ತಾನರು 5 ಸಂತತಿಗಳು, 5 ಮನೆತನಗಳು ಆಳ್ವಿಕೆ ಮಾಡಿದರು. ಒಂದನೆಯದು ಗುಲಾಮಿ ಸಂತತಿ, ತೊಗಲಕ್ ಸಂತತಿ, ಖಿಲ್ಜಿ ಸಂತತಿ, ಸೈಯದ್ ಸಂತತಿ, ಲೂದಿ ಸಂತತಿ. ಈ ಮನೆತನಗಳು ದೆಹಲಿಯಲ್ಲಿ ಆಳ್ವಿಕೆ ಮಾಡಿದರು. ಹಾಗಾದ್ರೆ ಮೊದಲ ಒಂದು ಸಂತತಿ ಯಾವುದು ಅಂದ್ರೆ ಗುಲಾಮಿ ಸಂತತಿ. ದೆಹಲಿ ಸುಲ್ತಾನರ ಆಳ್ವಿಕೆಗೆ ಒಂದು ಭದ್ರ ಬುನಾದಿ ಆದಂತಹ ಒಂದು ಸಂತತಿ ಯಾವುದು ಅಂದ್ರೆ ಗುಲಾಮಿ ಸಂತತಿ ಮೊದಲ ಸಂತತಿ. ಆಫ್ಘಾನಿಸ್ತಾನದ ತುರ್ಕಿ ಪ್ರದೇಶದ ವಾಸಿಯಾಗಿದ್ದಂತಹ ಕುತುಬುದ್ದೀನ್ ಐಬಕನ ಪೋಷಕರು. ಕುತುಬುದ್ದೀನನ್ನ ಬಾಲ್ಯದಲ್ಲಿಯೇ ನಿಶಾಪುರದ ಖಾಜಿಗೆ, ಯಾರಿಗೆ ನಿಶಾಪುರದ ಒಂದು ಖಾಜಿಗೆ ಮಾರ್ತಾರೆ. ಈ ನಿಶಾಪುರದ ಖಾಜಿ ಗುಲಾಮನನ್ನಾಗಿ ಕುತುಬುದ್ದೀನ್ ಐಬಕ್ನನ್ನ ಪಡಿತಾರೆ. ಇದೇ ರೀತಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಆತ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಶಿಕ್ಷಣವನ್ನ ಪಡಿತಾನೆ. ಅದರ ಜೊತೆಗೆ ಸೈನಿಕ ಒಂದು ತರಬೇತಿಯನ್ನು ಸಹ ಪಡ್ಕೊಳ್ತಾನೆ. ಬಿಲ್ಲುಗಾರಿಕೆ, ನಂತರ ಕುದುರೆ ಸವಾರಿ, ಈ ರೀತಿಯಾಗಿ ಸೈನಿಕ ಒಂದು ತರಬೇತಿಯನ್ನ ಪಡೆದು ಅದರಲ್ಲಿ ಹೆಚ್ಚಿನ ಒಂದು ಪರಿಣಿತಿಯನ್ನ ಪಡೆದಂತಹ ಕುತುಬುದ್ದೀನ್ ಐಬಕ್ ನನ್ನ ಮಹಮ್ಮದ್ ಗಜ್ನಿ ಮತ್ತೆ ಗುಲಾಮನನ್ನಾಗಿ ತೆಗೆದುಕೊಳ್ತಾನೆ. ಆಗ ಮಹಮ್ಮದ್ ಗಜ್ನಿ ಪ್ರಾಂತ್ಯದ ರಾಜ್ಯಪಾಲನಾಗಿರ್ತಾನೆ. ಕುತುಬುದ್ದೀನ್ ಐಬಕ್ನನ್ನ ಖರೀದಿ ಮಾಡ್ತಾನೆ. ಯಾರಿಂದ? ನಿಶಾಪುರದ ಖಾಜಿಯಿಂದ. ಇದೇ ರೀತಿಯಾಗಿ ಕುತುಬುದ್ದೀನ್ ಐಬಕ್ ಮಹಮ್ಮದ್ ಗೋರಿಯ ಒಬ್ಬ ನಿಷ್ಠಾವಂತ, ಆತನ ಹತ್ತಿರ ತುಂಬಾ ವಿಶ್ವಾಸಕ್ಕೆ ಪಾತ್ರನಾಗ್ತಾನೆ. ಎರಡನೇ ತರೈ ಕದನದ ಒಂದು ನಂತರ
ಈ ಭಾರತದಲ್ಲಿ ಗೆದ್ದಂತಹ ಪ್ರದೇಶಗಳ ಒಂದು ಉಸ್ತುವಾರಿಯನ್ನ ನೋಡಿಕೊಳ್ಳಲು ಕುತುಬುದ್ದೀನ್ ಐಬಕನಿಗೆ ವಹಿಸಿ ತನ್ನ ಪ್ರದೇಶಕ್ಕೆ ಮರಳುತ್ತಾನೆ ಮಹಮ್ಮದ್ ಗೋರಿ. ಇಲ್ಲಿ ಇದ್ದಂತಹ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಒಂದು ದೆಹಲಿ ಸುಲ್ತಾನರ ಮೊದಲ ಸಂತತಿ ಗುಲಾಮಿ ಸಂತತಿಗೆ ಒಂದು ತಳಪಾಯವನ್ನು ಹಾಕ್ತಾರೆ. ಹಾಗಾದ್ರೆ ಮೊದಲ ಸಂತತಿ ಯಾವುದು? ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿ ಅನ್ನುವಂತಹ ಹೆಸರು ಯಾಕೆ ಬಂತು ಅಂದ್ರೆ, ಭಾರತದಲ್ಲಿದ್ದಂತಹ ಭೂಭಾಗವನ್ನ ನೋಡಿಕೊಳ್ಳಲು, ಭಾರತದಲ್ಲಿದ್ದಂತಹ ಭೂಭಾಗದ ಮೇಲೆ ತಮ್ಮ ಉಸ್ತುವಾರಿಯನ್ನ ವಹಿಸಿಕೊಳ್ಳಲು ಗುಲಾಮರನ್ನೇ ನೇಮಕ ಮಾಡ್ತಾರೆ. ಈ ರೀತಿಯಾಗಿ ಗುಲಾಮಿ ಸಂತತಿ ಅನ್ನೋದು ಮುಂದುವರಿಯುತ್ತೆ. ಕುತುಬುದ್ದೀನ್ ಐಬಕ್ ಸಹ ಒಬ್ಬ ಗುಲಾಮನಾಗಿರ್ತಾನೆ. ಈ ರೀತಿಯಾಗಿ ಕುತುಬುದ್ದೀನ್ ಐಬಕ್ ತನ್ನ ಒಂದು ಆಳ್ವಿಕೆಗೆ ಭದ್ರ ಬುನಾದಿಯನ್ನ ಹಾಕ್ತಾನೆ. ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಗೆ ಭದ್ರ ಬುನಾದಿಯನ್ನ ಹಾಕ್ತಾನೆ. ಈ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಎನ್ನುವಂತಹ ಒಂದು ಮಸೀದಿಯನ್ನ ನಿರ್ಮಿಸ್ತಾನೆ. ಅದರ ಜೊತೆಗೆ ಕುತುಬ್ ಮಿನಾರ್, ಇತಿಹಾಸದಲ್ಲಿಯೇ ವಿಶ್ವವಿಖ್ಯಾತಿಯನ್ನ ಪಡೆದಂತಹ ಒಂದು ಮಿನಾರ್, ಕುತುಬ್ ಮಿನಾರ್ ಅನ್ನೋದನ್ನು ಸಹ ಪ್ರಾರಂಭ ಮಾಡ್ತಾನೆ. ಆದರೆ ಅದನ್ನು ಪೂರ್ಣಗೊಳಿಸಿದವರು ಇಲ್ತಮಾಷ್. ಪೂರ್ಣಗೊಳಿಸಿದವರು ಯಾರು? ಇಲ್ತಮಾಷ್. ನಿಜಾಮಿ ಮತ್ತು ಫಕಿ ಮುದಬ್ಬಿರ್ ಎನ್ನುವಂತಹ ವಿದ್ವಾಂಸರು ಸಹ ಈತನ ಒಂದು ಆಸ್ಥಾನದಲ್ಲಿ ಇದ್ರು. ಇಬ್ರು ವಿದ್ವಾಂಸರು ಯಾರು? ನಿಜಾಮಿ, ಫಕಿ ಮುದಬ್ಬಿರ್ ಎನ್ನುವಂತಹ ವಿದ್ವಾಂಸರು ಸಹ ಈತನ ಆಸ್ಥಾನದಲ್ಲಿದ್ದರು. ತಾಜುಲ್ ಮಾಸಿರ್ ಎನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ. ಇದರಲ್ಲಿ ಕುತುಬುದ್ದೀನ್ ಐಬಕನ ರಾಜ್ಯ ಸ್ಥಾಪನೆ, ಈತನ ಒಂದು ಆಳ್ವಿಕೆ, ಈತನ ನಿರ್ಮಿಸಿದಂತಹ ಒಂದು ಕುತುಬ್ ಮಿನಾರ್ ಬಗ್ಗೆ ಸವಿವರವಾಗಿ ಬರೆದಿದ್ದಾನೆ. ಹಾಗಾದ್ರೆ ಆ ಕೃತಿ ಯಾವುದು ಅಂದ್ರೆ ತಾಜುಲ್ ಮಾಸಿರ್ ಕೃತಿ. ಹಾಗಾದ್ರೆ ಮೊದಲ ಸಂತತಿ ಯಾವುದು ಅಂದ್ರೆ ಗುಲಾಮಿ ಸಂತತಿ. ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂದ್ರೆ ಕುತುಬುದ್ದೀನ್ ಐಬಕ್. ಈತ ಮಹಮ್ಮದ್ ಗೋರಿಯ ಒಬ್ಬ ನಿಷ್ಠಾವಂತ ಗುಲಾಮನಾಗಿದ್ದ. ಈತ ಭಾರತದಲ್ಲಿ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಗೆ ಭದ್ರ ಬುನಾದಿಯನ್ನ ಹಾಕಿದಂತಹ ಒಂದು ಶ್ರೇಯಸ್ಸು ಈತನಿಗೆ ಹೋಗುತ್ತೆ. ನಂತರ ಈತ ಒಂದು ಇತಿಹಾಸದಲ್ಲಿಯೇ ಒಂದು ಪ್ರಖ್ಯಾತಿಯನ್ನ ಪಡೆದಂತಹ ಕುತುಬ್ ಮಿನಾರನ್ನ ನಿರ್ಮಿಸ್ತಾನೆ. ಇಲ್ಲಿ ನೋಡಿ, ಸುಲ್ತಾನರ ಹತ್ರ ಒಂದು ಅಧಿಕಾರ ಅನ್ನೋದು ಕೇಂದ್ರೀಕರಣವಾಗುತ್ತೆ. ಸೈನಿಕರ ನೇಮಕ, ಅಧಿಕಾರಿಗಳನ್ನ ನೇಮಿಸುವುದು, ಅಧಿಕಾರಿಗಳ ಒಂದು ವಜಾ ಮಾಡುವಂತಹ ಎಲ್ಲ ಒಂದು ಕೆಲಸ ಅನ್ನೋದು ನೇರವಾಗಿ ಸುಲ್ತಾನರೇ ವಿದ್ಯಾರ್ಥಿಗಳೇ, ಗುಲಾಮಿ ಸಂತತಿಯ ದೊರೆ ಕುತುಬುದ್ದೀನ್ ಐಬಕನ ನಂತರ ಆಳ್ವಿಕೆ ಮಾಡಿದಂತಹ ಸುಲ್ತಾನ ಇಲ್ತಮಾಷ್. ಈ ಇಲ್ತಮಾಷ್ ಕುತುಬುದ್ದೀನ್ ಐಬಕನ ಗುಲಾಮನಾಗಿರ್ತಾನೆ. ನಂತರ ಇಲ್ಬರಿ ಕುಟುಂಬಕ್ಕೆ ಮನೆತನಕ್ಕೆ ಸೇರ್ತಾನೆ. ಇಲ್ಬರಿ ಕುಟುಂಬಕ್ಕೆ ಸೇರಿದಂತಹ ಇಲ್ತಮಾಷ್ ಕುತುಬುದ್ದೀನ್ ಐಬಕನ ಗುಲಾಮನಾಗಿರ್ತಾನೆ. ಗ್ವಾಲಿಯರ್ನ ಒಬ್ಬ ಆಡಳಿತಗಾರನೂ ಸಹ ಆಗಿರ್ತಾನೆ. ಗ್ವಾಲಿಯರ್ನ ಆಡಳಿತಗಾರ. ಕುತುಬುದ್ದೀನ್ ಐಬಕನು ಸುಲ್ತಾನನಾಗಿದ್ದನ್ನ ಗಜ್ನಿಯ ದೊರೆ ತಾಜುದ್ದೀನ್ ಎರ್ದೋಜ್, ಸಿಂಧ್ನ ದೊರೆ ನಾಸಿರುದ್ದೀನ್, ಗಜ್ನಿಯ ದೊರೆ ತಾಜುದ್ದೀನ್ ಎರ್ದೋಜ್ ಮತ್ತು ಸಿಂಧ್ನ ನಾಸಿರುದ್ದೀನ್ ದೊರೆ ಈತನ ಮೇಲೆ ದಾಳಿಯನ್ನ ಮಾಡ್ತಾರೆ. ಈತ ಸುಲ್ತಾನನಾಗಿದ್ದನ್ನ
ಸಹಿಸದೆ ಗಜ್ನಿ ದೊರೆ ಮತ್ತು ಸಿನ್ನ ನಾಸಿರುದ್ದೀನ್ ಕವಾಚ ಇವರು ದಾಳಿಯನ್ನ ಮಾಡ್ತಾರೆ. ಇವರನ್ನ ಹಿಮ್ಮೆಟ್ಟಿಸಿ, ಇವರನ್ನ ಎದುರಿಸಿ, ಸೋಲಿಸಿ ತನ್ನ ಒಂದು ಸ್ಥಾನವನ್ನ ಭದ್ರಪಡಿಸಿಕೊಂಡರು. ಯಾರಿಬ್ಬರನ್ನ ಸೋಲಿಸ್ತಾನೆ ಅಂದರೆ ತಾಜುದ್ದೀನ್ ಎಲ್ದೋಜ್, ಈತ ಗಜ್ನಿಯ ದೊರೆ. ನಂತರ ಸಿನ್ನ ದೊರೆ ನಾಸಿರುದ್ದೀನ್ ಕವಾಚ ಇಬ್ಬರನ್ನ ಸೋಲಿಸಿ ಈ ಒಂದು ತನ್ನ ಸ್ಥಾನವನ್ನ, ಸುಲ್ತಾನನ ಸ್ಥಾನವನ್ನ ಭದ್ರಪಡಿಸಿಕೊಳ್ತಾನೆ. ನಂತರ ರಣತಂಬೂರು, ಗ್ವಾಲಿಯರ್, ಬಿಲಾ, ಅಜ್ಮೀರ್, ಬನಾರಸ್, ಮಾಂಡೋರ, ಕನೋಜ್ ಈ ಪ್ರದೇಶಗಳೆಲ್ಲದನ್ನೂ ಸಹ ಆತ ವಶಪಡಿಸಿಕೊಳ್ಳಲು. ಈತನ ಕಾಲದಲ್ಲಿ ಮಂಗೋಲರು ಈ ಮಂಗೋಲರ ಒಂದು ನೇತೃತ್ವವನ್ನು ವಹಿಸಿದಂತಹ ಚಂಗೇಜ್ ಖಾನನು ಸಹ ಈತನ ಮೇಲೆ ದಾಳಿ ಮಾಡ್ತಾನೆ. ಈ ಚಂಗೇಜ್ ಖಾನನ್ನು ಸಹ ಈತ ಸೋಲಿಸ್ತಾನೆ ಅಥವಾ ಹಿಮ್ಮೆಟ್ಟಿಸ್ತಾನೆ. ಚಂಗೇಜ್ ಖಾನನ್ನು ಸಹ ಈತ ಹಿಮ್ಮೆಟ್ಟಿಸಿದ ಒಂದು ಪರಿಣಾಮವಾಗಿ ಇವರಿಗೆ ಖಲೀಫರು ಅಧಿಕೃತ ಅಧಿಕಾರ ಸಮ್ಮತಿ ಪತ್ರವನ್ನ ಕೊಡ್ತಾರೆ. ಅಧಿಕಾರ ಸಮ್ಮತಿ ಪತ್ರವನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಬಾಗ್ದಾದಿನ ಖಲೀಫರು. ಯಾರನ್ನ ಹಿಮ್ಮೆಟ್ಟಿಸಿದಕ್ಕೆ? ಮಂಗೋಲರ ಒಬ್ಬ ನೇತೃತ್ವವನ್ನು ವಹಿಸಿದಂತಹ ಚಂಗೇಜ್ ಖಾನನ ಒಂದು ನೇತೃತ್ವ ವಹಿಸಿ ಇಲ್ತಮಶ್ ಮೇಲೆ ದಾಳಿ ಮಾಡ್ತಾನೆ. ಇಲ್ತಮಶ್ ಇವರನ್ನ ಹಿಮ್ಮೆಟ್ಟಿಸ್ತಾನೆ. ಇದಕ್ಕೆ ಬಾಗ್ದಾದಿನ ಖಲೀಫರು ಇಲ್ತಮಶನಿಗೆ ಅಧಿಕೃತ ಅಧಿಕಾರ ಸಮ್ಮತಿ ಪತ್ರವನ್ನ ಕೊಡ್ತಾರೆ. ಹಾಗಾದ್ರೆ ಮಕ್ಕಳೇ, ಇಲ್ತಮಶ್ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿಕೊಳ್ತಾನೆ. ಈ ಸಾಮ್ರಾಜ್ಯವನ್ನ, ರಾಜ್ಯವನ್ನ ಇತ್ತಾಗಳಾಗಿ ಮಾರ್ಪಡಿಸ್ತಾನೆ. ರಾಜ್ಯವನ್ನ ಇತ್ತಾಗಳಾಗಿ ಮಾರ್ಪಡಿಸ್ತಾನೆ. ಈ ಇತ್ತಾಗಳನ್ನ ನೋಡಿಕೊಳ್ಳಲು, ಆಡಳಿತ ನಿರ್ವಹಣೆಗೆ ಇಕ್ತಾದಾರರು, ರಾಜ್ಯದ ಇಕ್ತಾದ ಆಡಳಿತ ನಿರ್ವಹಣೆಗೆ ಇಕ್ತಾದಾರರು ಅಂತೇಳಿಟ್ಟು ನೇಮಕ ಮಾಡ್ತಾರೆ. ನಂತರ ಇಲ್ತಮಶ್ ಆಡಳಿತದ ಒಂದು ಬಗ್ಗೆ ಸಲಹೆ ಸೂಚನೆಗಳನ್ನು ಪಡೆಯುವುದಕ್ಕೆ 40 ಸರದಾರರ ಒಂದು ಕೂಟಾನರನ್ನ ನೇಮಕ ಮಾಡ್ತಾನೆ. ಅದರ ಜೊತೆಗೆ ಪ್ರಧಾನಮಂತ್ರಿ, ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆಗಳನ್ನು ಕೊಡ್ತಾರೆ. ಆಡಳಿತ ಯಾವ ರೀತಿಯಾಗಿ ಮಾಡಬೇಕು, ಸಲಹೆ ಸೂಚನೆಗಳನ್ನು ಸಹ ಇಲ್ತಮಶ್ ಪ್ರಧಾನಮಂತ್ರಿ, ನ್ಯಾಯಾಧೀಶರಿಂದಲೂ ಸಹ ಆತ ಪಡಿತಾ ಇದ್ದಾರೆ. ಹಾಗಾದರೆ ಇಲ್ತಮಶನ ಕಾಲದಲ್ಲಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿತ್ತು ಅನ್ನೋದಕ್ಕೆ ನಾವು ಹೇಳ್ಬೋದು. ಆತನ ಒಂದು ಸಾಮ್ರಾಜ್ಯ ಸಂಪದ್ಭರಿತವಾಗಿತ್ತು ಅಂತ ಬಿಟ್ಟು ನಮಗೆ ನಾವು ಹೇಳಕ್ ಬಯಸ್ತೀವಿ. ಯಾಕಂದರೆ ಆತನ ಕಾಲದಲ್ಲಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವು. ಈತ ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರನ್ನ ದೆಹಲಿಯಲ್ಲಿ ಪ್ರಾರಂಭ ಮಾಡ್ತಾನೆ. ನಂತರ ಆ ಕುತುಬ್ ಮಿನಾರನ್ನು ಸಹ ಪೂರ್ಣಗೊಳಿಸ್ತಾನೆ. ಯಾರು ಅಂದರೆ ಇಲ್ತಮಶ್. ಇಲ್ತಮಶನಿಗೆ ನಂತರ ಆತನ ಉತ್ತರಾಧಿಕಾರಿಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಆತನ ಮಗ ರುಕ್ನುದ್ದೀನ್ ಫಿರೋಜ್ ಅಸಮರ್ಥನಾಗಿರ್ತಾನೆ. ತನ್ನ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ಆಡಳಿತವನ್ನು ನಿರ್ವಹಿಸುವುದಕ್ಕೆ ರುಕ್ನುದ್ದೀನ್ ಫಿರೋಜ್ ಅಸಮರ್ಥನಾಗಿರ್ತಾನೆ. ಅದಕ್ಕೋಸ್ಕರ ಆತನ ಪುತ್ರಿ ಯಾರು? ರಜಿಯಾ ಸುಲ್ತಾನ, ಇಲ್ತಮಶನ ಪುತ್ರಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ರಜಿಯಾ ಸುಲ್ತಾನ
ಪುರುಷರ ವೇಷವನ್ನ ಧರಿಸಿ ಯುದ್ಧ ಮಾಡುವುದನ್ನು ನಾವು ನೋಡ್ತೀವಿ. ಈ ರಜೀಮ್ ಸುಲ್ತಾನ ಸಿಂಧ್ ಪ್ರಾಂತ್ಯದಿಂದ ಬಂಗಾಳದವರೆಗೆ ತನ್ನ ಸಾಮ್ರಾಜ್ಯವನ್ನು ಸಹ ವಿಸ್ತರಿಸಿತು. ಅಂದರೆ ರಜಿಯಾ ಸುಲ್ತಾನನ ಒಂದು ಕಾಲದಲ್ಲಿ ವಿಶಾಲವಾದಂಥ ಒಂದು ಸಾಮ್ರಾಜ್ಯ ಅನ್ನೋದು ಇತ್ತು. ರಜೀಮ್ ಸುಲ್ತಾನ ಒಂದು ಬಿರುದಿನೊಂದಿಗೆ ಸಿಂಹಾಸನವನ್ನ ಹೇಳ್ತಾರೆ. ಆ ಬಿರುದು ಯಾವುದು ಅಂದರೆ ಸುಲ್ತಾನ. ರಜೀಮ್ ಸುಲ್ತಾನರ ಒಂದು ಆಡಳಿತವನ್ನ ಸಹಿಸದೆ ಆಕೆಯನ್ನ ಹತ್ಯೆ ಮಾಡ್ತಾರೆ. ಯಾರು ಅಂದರೆ ಪ್ರಾಂತ್ಯಾಧಿಕಾರಿಗಳು. ಈ ಪ್ರಾಂತ್ಯಾಧಿಕಾರಿಗಳು ರಜಿಯಾ ಸುಲ್ತಾನರನ್ನ ಹತ್ಯೆಗೀಡು ಮಾಡ್ತಾರೆ. ಈ ರೀತಿಯಾಗಿ ರಜಿಯಾ ಸುಲ್ತಾನನ ಆಳ್ವಿಕೆ ಅನ್ನೋದು ಪ್ರಾರಂಭವಾಗಿ ನಂತರ ಮುಕ್ತಾಯವಾಗುತ್ತೆ. ಗುಲಾಮಿ ಸಂತತಿಯಲ್ಲಿ 3 ಜನ ಆಳ್ವಿಕೆ ಮಾಡಿದಂಥದ್ದನ್ನು ನಾವು ನೋಡ್ತೀವಿ. ಒಂದನೆಯದು ಕುತುಬುದ್ದೀನ್ ಐಬಕ್, 2ನೇ ಸುಲ್ತಾನ ಇಲ್ತಮಷ್, 3ನೇಯವರು ರಜಿಯಾ ಸುಲ್ತಾನ. ನಂತರ ಬರುವರು ಘಿಯಾಸುದ್ದೀನ್ ಬಲ್ಬನ್. India is known for its ancient monuments and the history behind them. Every monument has its own narrative. Today's travel story unfolds the symbol of Indo-Islamic Afghan architecture and a World Heritage Site, Qutub Minar. This soaring 73-meter tall tower is a prominent tourist attraction. Its first story was built by Kutubuddin Aibak in the year 1192, and the rest of the 4 stories were built by Iltutmish and Firoz Shah Tughlaq till 1388. Sikandar Lodi also carried out stone restorations during his tenure as Delhi Sultanate. In the year 1805, this minaret got serious damages caused by an earthquake, which was later in 1828 renovated by British Indian Army, and they installed a cupola right at top of the building. In the year 1948, the cupola got removed by the orders of then Governor Viscount Harding and reinstalled it on the ground. Qutub Minar has a spiral staircase with 379 steps. One can also find carvings in Perso-Arabic and Nagari revealing the history of its construction and restoration of Qutub Minar. One of the finest examples of Indo-Islamic architecture, Qutub Minar, is the highest brick minaret in the world, and it's a must-visit attraction which should be included on a visit to national capital. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಅಧ್ಯಾಯವನ್ನು ಅಭ್ಯಾಸ ಮಾಡಿದ್ವಿ. ಈಗ ಚಟುವಟಿಕೆಗಳು. 1ನೇ ಚಟುವಟಿಕೆ, ಈ ಕೆಳಗಿನ ಸುಳುವುಗಳನ್ನು ಆಧರಿಸಿ ಸೂಕ್ತ ಅಕ್ಷರಗಳಿಂದ ಪಿರಮಿಡ್ ಪೂರ್ಣಗೊಳಿಸಿ. ಗುಲಾಮಿ ಸಂತತಿ ದೆಹಲಿಯನ್ನಾಳಿದ ಎಷ್ಟನೇ ಸಂತತಿ? 1. ಗಜ್ನಿ ಮನೆತನವನ್ನು ಕೊನೆಗಾಣಿಸಿದ ಮನೆತನ ಘೋರಿ ಮನೆತನ.
ದೆಹಲಿಯನ್ನಾಳಿದ ಮೊದಲ ಮಹಿಳೆ ರಜಿಯಾ. ಕಂಡರಾಯ ಮಹಾದೇವ ದೇವಾಲಯ ಇರುವ ಸ್ಥಳ ಖಜುರಾಹೋ. ಜಯದೇವ ಬರೆದ ಕೃತಿ ಗೀತಾ ಗೋವಿಂದ. ಎರಡನೆಯ ಚಟುವಟಿಕೆ, ಈ ಕೆಳಗೆ ನೀಡಲಾಗಿರುವ ಹೇಳಿಕೆಗಳಲ್ಲಿ ಸರಿ ಅಥವಾ ತಪ್ಪು ಎಂದು ಗುರುತಿಸಿ. ತಪ್ಪಾದ ಹೇಳಿಕೆಯನ್ನು ಸರಿಪಡಿಸಿ ಬರೆಯಿರಿ. ಒಂದನೇ ಹೇಳಿಕೆ, ಬಲ್ಬನ್ ಗುಲಾಮಿ ಸಂತತಿಯ ಸ್ಥಾಪಕ. ಈ ಹೇಳಿಕೆ ತಪ್ಪಾಗಿದೆ. ಹಾಗಾದರೆ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ. ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರ್ ಪೂರ್ಣಗೊಳಿಸಿದನು. ಈ ಹೇಳಿಕೆ ತಪ್ಪಾಗಿದೆ. ಇಲ್ತಮಷ್ ಕುತುಬ್ ಮಿನಾರ್ ಪೂರ್ಣಗೊಳಿಸಿದನು. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಕುವ್ವತುಲ್ ಇಸ್ಲಾಂ ಮಸೀದಿ ಕಟ್ಟಿಸಿದನು. ಈ ಹೇಳಿಕೆಯು ತಪ್ಪಾಗಿದೆ. ಕುತುಬುದ್ದೀನ್ ಐಬಕ್ ದೆಹಲಿಯ ಕುವ್ವತುಲ್ ಇಸ್ಲಾಂ ಮಸೀದಿ ಕಟ್ಟಿಸಿದನು. ಮಹಮ್ಮದ್ ಗೋರಿ ಭಾರತದ ಮೇಲೆ ಮೌರ್ಯರ ಕಾಲದಲ್ಲಿ ದಾಳಿ ಮಾಡಿದನು. ಈ ಹೇಳಿಕೆಯು ತಪ್ಪು. ಮಹಮ್ಮದ್ ಗೋರಿ ಭಾರತದ ಮೇಲೆ ರಜಪೂತರ ಕಾಲದಲ್ಲಿ ದಾಳಿ ಮಾಡಿದನು. ಸೈಯದ್ ಸಂತತಿ ದೆಹಲಿ ಸುಲ್ತಾನರ ಕೊನೆಯ ಸಂತತಿಯಾಗಿದೆ. ಈ ಹೇಳಿಕೆಯು ತಪ್ಪಾಗಿದೆ. ಹಾಗಾದರೆ ಸರಿಯಾದ ಹೇಳಿಕೆ ಲೂದಿ ಸಂತತಿ ದೆಹಲಿ ಸುಲ್ತಾನರ ಕೊನೆಯ ಸಂತತಿಯಾಗಿದೆ. ಈ ಕೆಳಗಿನ ಯುದ್ಧಗಳು ನಡೆದ ಇಸ್ವಿಗಳನ್ನು ಬರೆಯಿರಿ. ಮೊದಲನೇ ಪಾಣಿಪಟ್ ಕದನ ಮುಂದಿನ ಭಾಗದಲ್ಲಿ ಬರುತ್ತೆ ಮಕ್ಕಳೇ. ಹಾಗಾದರೆ ಮೊದಲ ತರೈನ್ ಕದನ ಸಾಮಾನ್ಯ ಶಕ 1191. ಎರಡನೇ ತರೈನ್ ಕದನ ಸಾಮಾನ್ಯ ಶಕ 1192ರಲ್ಲಿ ಕದನ ನಡೆಯಿತು. ಹಾಗಾದರೆ ಮಕ್ಕಳೇ, ಈ ಒಂದು ಚಿತ್ರ ನೋಡ್ತಾ ಇದ್ದೀರಾ, ಇದು ಕುತುಬ್ ಮಿನಾರ್. ದೆಹಲಿಯಲ್ಲಿರುವಂತಹ ಈ ಕುತುಬ್ ಮಿನಾರನ್ನು ಕುತುಬುದ್ದೀನ್ ಐಬಕ್ ಕಟ್ಟಿಸಿದನು. ಇದು ಭಾರತದಲ್ಲಿಯೇ ಎತ್ತರವಾದಂತಹ ಒಂದು ಗೋಪುರ. ಈ ಗೋಪುರವನ್ನು ಪ್ರಾರಂಭಿಸಿದರು ಕುತುಬುದ್ದೀನ್ ಐಬಕ್, ಪೂರ್ಣಗೊಳಿಸಿದವರು ಇಲ್ತಮಷ್. ಇದು 225 ಅಡಿ ಎತ್ತರವಾಗಿದೆ. ಅದರ ಮೇಲೆ ಸೂಕ್ಷ್ಮವಾದಂತಹ ಕೆತ್ತನೆ ಕೆಲಸ ಮಾಡಿದ್ದಾರೆ. 5 ಅಂತಸ್ತಿನ ಕಟ್ಟಡದಲ್ಲಿ ಮೆಟ್ಟಿಲುಗಳು ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾದರೆ ಇದನ್ನು ಪೂರ್ಣಗೊಳಿಸಿದವರು ಇಲ್ತಮಷ್. ಹಾಗಾದರೆ ಮಕ್ಕಳೇ, ಇನ್ನೊಂದು ಸಲ ಈ ಒಂದು ಅಧ್ಯಾಯವನ್ನು ಇಲ್ಲಿಯವರೆಗೆ ಮಾಡಿದಂತಹ ಒಂದು ಕಲಿಕಾಂಶವನ್ನು ಪುನರ್ ಮನನ ಮಾಡೋಣ. ಹಾಗಾದರೆ ಗಜ್ನಿಯ ದಾಳಿಗೆ ತುತ್ತಾದ ಗುಜರಾತಿನ ಪ್ರಸಿದ್ಧ ದೇವಾಲಯ ಸೋಮನಾಥ ದೇವಾಲಯ. ಗಜ್ನಿಯು ಗುಜರಾತಿನ ಮೇಲೆ ದಾಳಿ ಮಾಡಿದಾಗ ಗುಜರಾತನ್ನು ಆಳುತ್ತಿದ್ದ ಸೋಲಂಕಿ ದೊರೆ ಭೀಮದೇವ. ಮಹಮ್ಮದ್ ಗಜ್ನಿಯ ಭಾರತದ ಮೇಲೆ ದಾಳಿಯು ಪ್ರಮುಖ ಪರಿಣಾಮವೆಂದರೆ ಟರ್ಕರು ಭಾರತದೊಳಗೆ ಪ್ರವೇಶಿಸಲು ದಾರಿಯನ್ನು ತೋರಿಸಿದವು. ಮಹಮ್ಮದ್ ಗೋರಿಯು ಡ್ಯಾಶ್ ಮನೆತನಕ್ಕೆ ಸೇರಿದ್ದನು. ಶಾನ್ಸ್ ಬಾನಿ. ಮಹಮ್ಮದ್ ಗೋರಿಯ ಮೊದಲ ಹೆಸರು ಮುಜಾಹಿದ್ದೀನ್ ಮಹಮ್ಮದ್. ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಸ್ಥಾಪಕ ಕುತುಬುದ್ದೀನ್ ಐಬಕ್. ಐಬಕ್ಕನು ದೆಹಲಿಯಲ್ಲಿ ನಿರ್ಮಿಸಿದ ಮಸೀದಿ ಕುವ್ವತುಲ್ ಇಸ್ಲಾಂ. ಡ್ಯಾಶ್ ಆಳ್ವಿಕೆಯ ಕಾಲದಲ್ಲಿ ಭಾರತದ ಮೇಲೆ ಮೊದಲ ಬಾರಿಗೆ ಮಂಗೋಲಿಯನ್ನರು ಚೆಂಗೀಸ್ ಖಾನ್ ನಾಯಕತ್ವದಲ್ಲಿ ದಾಳಿ ಮಾಡಿದರು. ಇಲ್ತಮಷ್. 40 ಸರದಾರರ ಕೂಟವನ್ನು ರಚಿಸಿದವರು ಇಲ್ತಮಷ್. ಬಾಗ್ದಾದಿನ ಖಲೀಫರು ಡ್ಯಾಶನಿಗೆ ಅಧಿಕೃತ ಅಧಿಕಾರ ಸಮ್ಮತಿ ಪತ್ರವನ್ನು ನೀಡಿದರು. ಇಲ್ತಮಷ್ ಭಾರತದಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ಜಾರಿಗೆ ತಂದ ಮೊದಲ ದೆಹಲಿ ಸುಲ್ತಾನ ಇಲ್ತಮಷ್. ಹಾಗಾದರೆ ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಕುತುಬುದ್ದೀನ್ ಐಬಕ್. ಮಕ್ಕಳೇ, ಇಲ್ಲಿಯವರೆಗೆ ನೀವು ಈ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡಿದ್ದೀರಾ. ಈಗ ಈ ಅಧ್ಯಾಯವನ್ನು ಕುರಿತು ನಿಮಗೆ ಗೃಹಪಾಠ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮಹಮ್ಮದ್ ಗೋರಿಯ ಪ್ರಮುಖ ಡ್ಯಾಶ್
ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ತಮಷ್ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ. ಭಾರತದ ನಕ್ಷೆಯಲ್ಲಿ ರಜಪೂತರ ರಾಜ್ಯವನ್ನು ಗುರುತಿಸಿ. ಹಾಗಾದರೆ ಇಲ್ಲಿಯವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಇಲ್ಲಿಗೆ ಮುಗಿಸ್ತೀನಿ ಈ ತರಗತಿ. ಧನ್ಯವಾದಗಳು.